Praise the Lord. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. I am very happy today. ಈ ದಿನ ನಾನು ಸಂತೋಷವಾಗಿದ್ದೇನೆ. Because God has encountered me. ಯಾಕಂದ್ರೆ ದೇವರು ನನ್ನ ಸಂಗಡ ಮಾತನಾಡಿದರು, ಎನ್ಕೌಂಟರ್ ಮಾಡಿದರು. Whenever He comes and speaks with me, ಆತನು ನನ್ನ ಸಂಗಡ ಬಂದು ಮಾತನಾಡಿದಾಗ every time my tears will roll again. ಪ್ರತಿ ಸಾರಿ ನನ್ನ ಕಣ್ಣೀರು ಸುರಿಯುತ್ತದೆ. I am a person I never like to cry. ನಾನು ಅಳುವುದಕ್ಕೆ ಇಷ್ಟಪಡುವುದಿಲ್ಲ. I hate crying. ನಾನು ಅಳುವುದಕ್ಕೆ ಇಷ್ಟಪಡುವುದಿಲ್ಲ. The tears will roll again when the sorrows will inside your heart. ನಿನ್ನ ಹೃದಯದಲ್ಲಿ ಯಾವಾಗ ಒಂದು ಬೇಜಾರಾಗಿ ದುಃಖವಾಗಿರುತ್ತೀಯೋ ಆ ಸಮಯದಲ್ಲಿ ಕಣ್ಣಿಂದ ಕಣ್ಣೀರು ಬರುತ್ತದೆ. But I never take any sadness in my heart. ನನ್ನ ಹೃದಯದಲ್ಲಿ ಯಾವ ಒಂದು ದುಃಖವನ್ನು ನಾನು ತೆಗೆದುಕೊಳ್ಳುವುದಿಲ್ಲ. But I love to have different tears. ಆದರೆ ಬೇರೆ ರೀತಿಯಾದ ಕಣ್ಣೀರನ್ನು ಸುರಿಸಲು ಇಷ್ಟಪಡುತ್ತೇನೆ. They say the tears with the rejoicing tears. ಸಂತೋಷಿಸುವ ಒಂದು ಕಣ್ಣೀರು ಆನಂದ ಬಸುಪಗಳು. ಆನಂದ ಕಣ್ಣೀರು. Hallelujah. So whenever needy and very near to heart, they will suddenly appear in the before us. We will feel that love will makes to cry. ನಮಗೆ ಹೃದಯಕ್ಕೆ ಹತ್ತಿರವಾದವರು ಯಾವಾಗ ನಮ್ಮ ಮುಂದೆ ಇರುತ್ತಾರೋ ಅವರನ್ನು ನೋಡಿದಾಗ ನಮ್ಮ ಹೃದಯವು ಅಳಲು ಇಷ್ಟಪಡುತ್ತದೆ. Some time ago, 7 years ago, one of my friend went away. 7 ವರ್ಷದ ಹಿಂದೆ ನನ್ನ ಸ್ನೇಹಿತನು ಹೊರಟು ಹೋದನು. I don't have any contact with him. ಆತನ ಸಂಗಡ ನನಗೆ ಯಾವ ಒಂದು ಕಾಂಟ್ಯಾಕ್ಟೂ ಇಲ್ಲ. I don't know where he is staying. ಆತನು ಎಲ್ಲಿ ವಾಸಿಸುತ್ತಿದ್ದಾನೆ ಎಂಬುದಾಗಿಯೂ ನನಗೆ ಗೊತ್ತಿಲ್ಲ. And what he is doing now, I don't know. ಆತನು ಏನು ಮಾಡುತ್ತಿದ್ದಾನೆ ಎಂಬುದು ನನಗೆ ಗೊತ್ತಿಲ್ಲ. Suddenly he appeared to me. ತಕ್ಷಣ ಆತನು ನನ್ನ ಮುಂದೆ ಪ್ರತ್ಯಕ್ಷವಾದರೆ My heart with the rejoicing and tears will roll away. ನನ್ನ ಹೃದಯವು ಆನಂದದಿಂದ ನನ್ನ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. Hallelujah. Hallelujah. It's not he is hating me. ಆತನು ನನ್ನ ಹಾಗೆ ಮಾಡುತ್ತಾನೆ ಅಂತಲ್ಲ. And I missed him so much long time. ಆದರೆ ಎಷ್ಟೋ ವರ್ಷಗಳಿಂದ ನಾನು ಆತನನ್ನು ತುಂಬಾ ಮಿಸ್ ಮಾಡಿಕೊಂಡೆನು. Whenever I sit in the presence of God, every day new, and Jesus appeared to me, that love and affections will come, the tears in my eyes. ಪ್ರತಿದಿನ ನಾನು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಾಗ ಪ್ರತಿದಿನ ಹೊಸದಾದ ಒಂದು ದೇವರು ನನ್ನ ಹತ್ರ ಸಂಗಡ ಮಾತನಾಡಿ ಅದರಿಂದ ನನ್ನ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. Hallelujah. Hallelujah. Don't feel that this is preaching about tears, but just I'm telling what happened today. ಕಣ್ಣೀರಿನ ಬಗ್ಗೆ ಪ್ರಸಂಗಿಸುತ್ತಿದ್ದೇನೆ ಎಂಬುದಾಗಿ ಅಂದುಕೊಳ್ಳಬೇಡಿ. ನನ್ನ ಜೀವನದಲ್ಲಿ ಏನು ನಡೆಯಿತು ಅದನ್ನು ಹೇಳುತ್ತಿದ್ದೇನೆ. Hallelujah. Hallelujah. There is always two types of tears. ಎಲ್ಲಾ ಸಮಯದಲ್ಲಿ 2 ರೀತಿಯಾದ ಕಣ್ಣೀರಿದೆ. There is the when we'll get to rejoice and we'll have it everything, the tears will come. ಸಂತೋಷದಿಂದಿದ್ದಾಗ ಆನಂದ ಕಣ್ಣೀರು ಬರುತ್ತದೆ. And suddenly somebody is passed away and sad news will listen, there also will come the tears. ಯಾರೋ ಒಬ್ಬರು ನಮ್ಮನ್ನು ಬಿಟ್ಟು ಹೊರಟು ಹೋದರು ಎಂಬುದಾಗಿ ನಾವು ಕೇಳಿಸಿಕೊಂಡಾಗಲೂ ಆ ದುಃಖದ ಕಣ್ಣೀರು ಸಹ ಬರುತ್ತದೆ. I was whipped some years ago. ಸ್ವಲ್ಪ ವರ್ಷಗಳ ಹಿಂದೆ ನಾನು ತುಂಬಾ ಅತ್ತೆನು. I was attending one church, my friend's church. ನನ್ನ ಒಂದು ಸ್ನೇಹಿತನ ಸಭೆಗೆ ನಾನು ಹೋಗುತ್ತಿದ್ದೆನು, ಅಟೆಂಡ್ ಮಾಡುತ್ತಿದ್ದೆನು. He is from Pune. ಆತನು ಪುಣೆನಲ್ಲಿ ಇದ್ದನು. And he came with a vision and he started in a small group of place. He took the place, some place, and he started some group, small group, and he started English service. I met him. ಆತನಿಗೆ ಒಂದು ದೇವರು ದರ್ಶನವನ್ನು ಕೊಟ್ಟು ಬೆಂಗಳೂರಿಗೆ ಬಂದು ಆತನು ಒಂದು ಚಿಕ್ಕದಾದ ಒಂದು ಗುಂಪನ್ನು, ಪ್ರಾರ್ಥನೆಯ ಗುಂಪನ್ನು ಏರ್ಪಡಿಸಿ ಆತನು ಪ್ರಾರಂಭಿಸಿದನು. ಆತನು ನಾನು ಸಂಧಿಸಿದನು. And my God inspired me to go to that church and sit whenever I'm free. I want to be like a believer in the church, and we can become very close. ನಾನು ದೇವರ ಪ್ರೇರೇಪಣೆಯಿಂದ ನಾನು ಆ ಸಭೆಗೆ ನಾನು ಒಂದು ಫ್ರೀ ಆಗಿದ್ದಾಗ ಆ ಸಭೆಗೆ ಹೋಗಿ ನಾನು ಅಟೆಂಡ್ ಮಾಡುತ್ತಿದ್ದೆನು ಮತ್ತು ಬೋಧಕರಿಗೆ ನಾನು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಸ್ನೇಹಿತನಾಗಿ ಬಿಟ್ಟೆನು, ಒಂದು ವಿಶ್ವಾಸಿಯಾಗಿ ಅಟೆಂಡ್ ಆಗುತ್ತಿದ್ದೆನು. We are very interested. They are very interested about we felt like our own family. We become very close. Anything happens, they'll come to my home. Anything happens, I go to their house. We become very close within 2 years or 3 years, I think so.
ಅವರು ನಮಗೆ ತುಂಬಾ ಹತ್ತಿರವಾದರು ಮತ್ತು ಒಂದೇ ಕುಟುಂಬವಾಗಿ ನಾವು ಇಬ್ಬರು ಇದ್ದೆವು. ನಮಗೆ ಏನಾದರೂ ಆದರೆ ಅವರು ತಕ್ಷಣ ಮನೆಗೆ ಬರುತ್ತಿದ್ದರು, ಅವರಿಗೆ ಏನಾದರೂ ಆದರೆ ನಾವು ತಕ್ಷಣ ಅವರ ಮನೆಗೆ ಹೋಗುತ್ತಿದ್ದೆವು. 2 ವರ್ಷದಲ್ಲಿ ನಾವು ತುಂಬಾ ಅನ್ಯೋನ್ಯತೆಯಿಂದ 2 ಕುಟುಂಬಗಳು ಒಂದೇ ಕುಟುಂಬವಾಗಿದ್ದೆವು. Suddenly he came and said to me, ತಕ್ಷಣ ಆತನು ಬಂದು ನನಗೆ ಹೇಳಿದನು, ಕಿರಣ್, God said to me, ದೇವರು ನನಗೆ ಹೇಳಿದರು, I want to leave the city. ನಾನು ಈ ಪಟ್ಟಣವನ್ನು ಬಿಡಬೇಕು. Hey, come on, pastor, don't do joke, I said. ಪಾಸ್ಟರ್, ನೀವು ಜೋಕ್ ಮಾಡಬೇಡಿ ಎಂಬುದಾಗಿ ಹೇಳಿದನು. He said, no, we are leaving Bangalore, he said. ಆತನು ಹೇಳಿದನು, ನಾವು ಬೆಂಗಳೂರನ್ನು ಬಿಡುತ್ತಿದ್ದೇವೆ. That news made me sad. ಆ ಸಂದೇಶ ನನಗೆ ತುಂಬಾ ದುಃಖವಾಯಿತು ಕೇಳಿಸಿಕೊಂಡು. Because we became very close. ಯಾಕಂದ್ರೆ ನಾವು ತುಂಬಾ ಹತ್ತಿರವಾದೆವು. Even father never took me care, and my other passed away when I was very young. But he was won my heart within 3 years. ನನ್ನ ತಂದೆಯು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ. ನನ್ನ ತಾಯಿಯು ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಆಕೆಯು ಮರಣ ಹೊಂದಿದಳು. ಆದರೆ ಆ ಬೋಧಕರು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡರು. Before my marriage, after my marriage, he was there with us. ನನ್ನ ಮದುವೆಗಿಂತ ಮುಂಚೆನೂ ಆತನು ನನ್ನ ಸಂಗಡ ಇದ್ದನು, ಮದುವೆ ಆದ ನಂತರನೂ ನನ್ನ ಸಂಗಡ ಇದ್ದನು. It is only 3 years only. 3 ವರ್ಷಗಳ ಕಾಲ ಅಷ್ಟೇ. I don't know what bonding made us. We was crying from morning to evening without tears. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಅಳುತ್ತನೇ ಇದ್ದೆವು. He was coming and telling, he was crying, we was crying, they was crying, pastor, we are missing. This is only went one day completely. ಪಾಸ್ಟರ್ ಅಳುತ್ತಿದ್ದರು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಸಹ ಅಳುತ್ತಿದ್ದೆವು. ಪಾಸ್ಟರ್ ನೆನೆಸಿಕೊಂಡು ಅವರು ಬೆಂಗಳೂರು ಬಿಟ್ಟು ಹೋಗುತ್ತಾರೆ ಎಂಬುದಾಗಿ ಕಂಟಿನ್ಯೂ ಆಗಿ ನಾವು ಅಳುತ್ತಾನೆ ಇದ್ದೆವು. What happened? ಏನಾಯ್ತು? Finally they went. ಕಡೆಯದಾಗಿ ಅವರು ಹೊರಟು ಹೋದರು ಬೆಂಗಳೂರನ್ನು ಬಿಟ್ಟು. Slowly. ಸ್ವಲ್ಪ ಸಮಯದ ನಂತರ we adjust. ನಾವು ಅಡ್ಜಸ್ಟ್ ಆದೆವು. And by the grace of God, the man of God is staying now in USA. The family settled in USA. ದೇವರ ಕೃಪೆಯಿಂದ ಆ ಪಾಸ್ಟರ್ ಅವರ ಕುಟುಂಬವು ಅಮೆರಿಕನಲ್ಲಿ ಸೆಟಲ್ ಆಗಿದ್ದಾರೆ. They busy in their work, ministry work, and their studies or work. They will be busy in that place. ಅವರು ದೇವರ ಸೇವೆಯಲ್ಲಿ ಮಿಷನ್ ವರ್ಕ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಆ ಜಾಗದಲ್ಲಿ. So I bless them. They want to be very happy. ಅವರನ್ನು ನಾನು ಆಶೀರ್ವದಿಸುತ್ತೇನೆ, ಅವರು ತುಂಬಾ ಸಂತೋಷವಾಗಿರಬೇಕು. Hallelujah. Hallelujah. So I'm a emotion person. I'll cry for good things, not bad things. ಒಳ್ಳೆಯ ಕಾರ್ಯಗಳಿಗೋಸ್ಕರ ನಾನು ಅಳುತ್ತೇನೆ, ಕೆಟ್ಟ ಕಾರ್ಯಗಳಿಗೋಸ್ಕರ ಅಳುವುದಿಲ್ಲ. So my wife is very emotional. ನನ್ನ ಹೆಂಡತಿ ತುಂಬಾ ಎಮೋಷನಲ್. Anything has happened, she is keep on crying. ಏನೇ ಆದರೂ ಅಳುತ್ತಾನೆ ಇರುತ್ತಾರೆ. But I'm a person, very strong person. Hey, come on, nothing will happen. Be cool, I say. ನಾನು ತುಂಬಾ ಬಲವುಳ್ಳ ವ್ಯಕ್ತಿ. ಆಕೆಗೆ ನಾನು ಸಮಾಧಾನ ಹೇಳುತ್ತೇನೆ, ಅಳಬೇಡ ಎಂಬುದಾಗಿ. Because the sad will bring us negative feelings in our body. ದುಃಖವು ನಮ್ಮ ದೇಹದಲ್ಲಿ ನೆಗೆಟಿವ್ ಆಲೋಚನೆಗಳನ್ನು ತೆಗೆದುಕೊಂಡು ಬರುತ್ತದೆ. Okay, so don't be sad, be happy. ದುಃಖವಾಗಿರಬೇಡಿರಿ, ಸಂತೋಷವಾಗಿರಿ. Today God has spoken with me this word. ಈ ವಾಕ್ಯ ದೇವರು ನನ್ನ ಸಂಗಡ ಈ ದಿನ ಮಾತನಾಡಿದ್ದಾರೆ. Why he spoken? ಯಾಕೆ ಆತನು ಈ ವಾಕ್ಯವನ್ನು ಮಾತನಾಡಿದ್ದಾರೆ? There is a matter. ಸಂಗತಿ ಇದೆ. Let us see that what is a matter. ಏನು ಆ ಸಂಗತಿ ಎಂಬುದಾಗಿ ನಾವು ನೋಡೋಣ. After reading this verse, ಈ ವಾಕ್ಯವನ್ನು ಓದಿದ ನಂತರ we'll see what is the matter. ಏನು ಸಂಗತಿ ಎಂಬುದಾಗಿ ನೋಡೋಣ. What shall we then say to these things? If God be for us, who can be against us? ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? Hallelujah. 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 It's wonderfully God is saying something else. ಸುಂದರವಾಗಿ ದೇವರು ನಮ್ಮ ಸಂಗಡ ಮಾತನಾಡುತ್ತಿದ್ದಾರೆ. What is saying? ಏನು ಹೇಳುತ್ತಿದ್ದಾರೆ? If God be with us, who can be against us? ದೇವರು ನಮ್ಮ ಸಂಗಡವಿದ್ದರೆ ನಮಗೆ ವಿರೋಧಿ ಯಾರು? Always if it's there. If means what is the meaning? If ಅಂದರೆ ಏನು ಅರ್ಥ? If God. If means God is there or still you want to come? ಇಫ್ ಅಂದ್ರೆ ದೇವರು ನಮ್ಮ ಸಂಗಡ ಇದ್ದಾರಾ ಇಲ್ಲ ಇನ್ನು ಬರ್ತಾರಾ? If means you want to come.
ಇಫ್ ಅಂದ್ರೆ ಆತನು ಬರಬೇಕು, Otherwise, you want to be there. ಆದರೆ ಇಲ್ಲದಿದ್ದರೆ ಆತನು ಅಲ್ಲಿ ಇರಬೇಕು. That's why if is very important. ಇಫ್ ಅನ್ನೋ ವರ್ಡ್ ತುಂಬಾ ಮುಖ್ಯವಾದದ್ದು. If God be with us, who can be against us? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? If God is not there with us, ದೇವರು ನಮ್ಮ ಸಂಗಡ ಇರದೆ ಹೋದರೆ then enemy will attack. ಶತ್ರುವು ನಮ್ಮನ್ನು ಅಟ್ಯಾಕ್ ಮಾಡುತ್ತಾರೆ. Is it or not? ಹೌದಾ ಅಲ್ವಾ? Yes. ಹೌದು. So that ಅದಕ್ಕೋಸ್ಕರನೇ when the letter for the Romans, what they're saying in 8th chapter, 31 verse, they're saying for that church people, that believer, the situation is speaking here like this. If with you the God is there, who can be against with you? ರೋಮಾಪುರದವರಿಗೆ ಆ ಒಂದು ಪತ್ರದಲ್ಲಿ ಈತನು ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದಾರೆ, ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ವಿರೋಧಿ ಎದುರಿಸುವವರು ಯಾರು? ಇದ್ದರೆ. If there means only matter. ಇದ್ದರನೇ ಒಂದು ಸಂಗತಿ. If it's not there, there is no matter. ಇಲ್ಲದಿದ್ದರೆ ಸಂಗತಿ ಇಲ್ಲ. Today, if there means what matter happens. ಇದ್ದರೆ ಏನು ನಡೆಯುತ್ತದೆ? I want to give a small testimony. ಒಂದು ಚಿಕ್ಕ ಸಾಕ್ಷ್ಯವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. Friday night, I think so. ಆ ಶುಕ್ರವಾರ ರಾತ್ರಿ ಅಂದುಕೊಳ್ಳುತ್ತೇನೆ. My elder son was playing outside with the fire sticks and their fire camp, and all the neighbors was all together. They was doing a fire camp and they was doing a BBQ and everything. They was enjoying. ನನ್ನ ಹಿರಿಯ ಮಗನು ಶುಕ್ರವಾರ ರಾತ್ರಿ ನಮ್ಮ ಒಂದು ಪಕ್ಕದ ಮನೆಯವರ ಸಂಗಡ ಒಂದು ಕ್ಯಾಂಪ್ ಫೈರ್ ಅದನ್ನು ಅಲ್ಲಿ ಅವರು ಕಡ್ಡಿಗಳನ್ನು ಹಾಕಿ ಬೆಂಕಿಯನ್ನು ಹಚ್ಚಿ ಕ್ಯಾಂಪ್ ಫೈರ್ ಎಲ್ಲರ ಸಂಗಡ ಆತನು ಆಚರಿಸುತ್ತಿದ್ದನು. ಏನಾಯಿತು? It was 11:30, 11:45. ಆ ರಾತ್ರಿ 11:30, 11:45 ಆಗಿತ್ತು. He came and said, Dad, we are all going for tea. ನನ್ನ ಹಿರಿಯ ಮಗ ಬಂದು ಕೇಳಿದನು, ಡ್ಯಾಡಿ ನಾವೆಲ್ಲರೂ ಟೀ ಕುಡಿಯಕ್ಕೆ ಹೋಗುತ್ತೇವೆ. Okay, fine, but be careful, I said. ನಾನು ಹೇಳಿದೆ, ಓಕೆ, ಆದರೆ ಜಾಗೃತೆಯಾಗಿರು ಎಂಬುದಾಗಿ ಹೇಳಿದೆ. And finally he said, I want to take and go bike. ಆತನು ಹೇಳಿದನು, ನಾನು ಬೈಕ್ ತೆಗೆದುಕೊಂಡು ಹೋಗುತ್ತೇನೆ. I said, no. ನಾನು ಹೇಳಿದೆ, ಇಲ್ಲ, ಬೇಡ. Everything is fine. Okay, Daddy, he said and went. ಓಕೆ ಡ್ಯಾಡಿ ಎಂಬುದಾಗಿ ಹೇಳಿ ಹೋದನು. Within 5 minutes, 5 ನಿಮಿಷಗಳೊಳಗೆ there is a call for me. ನನಗೆ ಒಂದು ಕರೆ ಬಂದಿತ್ತು. Your son met with accident. ನಿನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಎಂಬುದಾಗಿ. I felt very bad. ನನಗೆ ತುಂಬಾ ದುಃಖವಾಯಿತು. My heart was broken. ನನ್ನ ಒಂದು ಹೃದಯವು ಮುರಿದು ಹೋಯಿತು. The sad came, but my tears never came out. ದುಃಖ ಬಂದಿತ್ತು, ಆದರೆ ನನಗೆ ಕಣ್ಣೀರು ಬರಲಿಲ್ಲ. Moreover, I was thinking, what happened to my son? ಏನಾಗಿರಬಹುದು ನನ್ನ ಮಗನಿಗೆ ಎಂಬುದಾಗಿ ಆಲೋಚನೆ ಮಾಡುತ್ತಿದ್ದೆ. I was with sorrows. I went to meet him. ನಾನು ದುಃಖದಿಂದ ಆತನನ್ನು ಸಂಧಿಸುವುದಕ್ಕೆ ಹೋದೆನು. Because my son. ಯಾಕಂದ್ರೆ ನನ್ನ ಮಗನು, God given son. ದೇವರು ಕೊಟ್ಟ ಮಗನು, elder son. ಹಿರಿಯ ಮಗನು. And I went and saw. ಹೋಗಿ ನೋಡಿದೆನು. After the opposite, a man was fell down. There was completely blood. ಆತನಿಗೆ ಎದುರಾಗಿರುವ ಒಂದು ಮನುಷ್ಯನು ಕೆಳಗಡೆ ಬಿದ್ದು ಆತನಿಗೂ ರಕ್ತದಿಂದ ಸುರಿಯುತ್ತಿತ್ತು. I was forgetting about my son. ನಾನು ನನ್ನ ಮಗನನ್ನು ಮರೆತು ಬಿಟ್ಟೆನು. What happened to him? I never look unto my son. ನನ್ನ ಮಗನನ್ನು ನೋಡಲಿಲ್ಲ, ಏನಾಯಿತು ಎಂಬುದಾಗಿ. But I said, he took and went to my bike only, but without telling he took and went my bike. ನನಗೆ ಹೇಳದೇನೆ ನನ್ನ ಬೈಕ್ ಅನ್ನು ತೆಗೆದುಕೊಂಡು ಹೋಗಿದ್ದನು. And finally, when I see the opposite man, ಆ ಒಂದು ಆಪೋಸಿಟ್ ಇದ್ದ ಒಂದು ಮನುಷ್ಯನನ್ನು ನೋಡಿದಾಗ, he was painfully, he was sadfully, he was murmuring and he was shouting. I said, what happened? I don't want anything. I want to get my vehicle in the showroom repaired, he said. ಆತನು ಏನಾಯಿತು ಎಂಬುದಾಗಿ ನಾನು ಕೇಳಿದಾಗ ನೋವಿನಿಂದ ಆತನು, ನನಗೆ ಗೊತ್ತಿಲ್ಲ, ನನ್ನ ಒಂದು ವೆಹಿಕಲ್ ಅನ್ನು, ವಾಹನವನ್ನು ಶೋರೂಮ್ಗೆ ತೆಗೆದುಕೊಂಡು ಹೋಗಿ ರಿಪೇರಿ ಮಾಡಿಕೊಡಬೇಕು ಎಂಬುದಾಗಿ ಹೇಳಿದನು. I said to my dear son, you are also like my son. ನಾನು ಹೇಳಿದೆ, ನೀನು ನನ್ನ ಮಗನ ಹಾಗೆ. Forget it about everything. Let us get first aid first. We'll go to hospital, I said.
ಎಲ್ಲವನ್ನು ಮರೆತು ಮೊದಲು ಆಸ್ಪತ್ರೆಗೆ ಹೋಗೋಣ ಎಂಬುದಾಗಿ ಹೇಳಿದೆ. I was never look unto my son what happened to him. I never look unto him, but I was loving that neighbor. And before that, he was called many friends. ನಾನು ನನ್ನ ಮಗನನ್ನು ನೋಡಿಲ್ಲ, ಆ ಒಂದು ಆಪೋಸಿಟ್ ಇದ್ದ ಹುಡುಗನನ್ನು ನೋಡಿ, ಆತನನ್ನು ನೋಡಿ ಮಾತನಾಡುತ್ತಿದ್ದಾಗ ಆತನು ಅನೇಕರನ್ನು ಕರೆದನು ಕಾರ್ಯ ಮಾಡಿ. But I asked him to come first. We'll go to hospital. Never come. ನಾನು ಮೊದಲನೇದಾಗಿ ಆಸ್ಪತ್ರೆಗೆ ಹೋಗೋಣ ಬಾ ಎಂಬುದಾಗಿ ಕರೆದಾಗ ಆತನು ಬರಲಿಲ್ಲ. But he was telling my people are coming. I want to wait. I said to Sam, my friend was there and my younger brother was there. I said to brother, take and go to hospital. Sam, what happened to just do first aid? I never look unto him what happened. So he went to hospital. He was getting first aid because I was stuck here. ನಾನು ನನ್ನ ಸ್ನೇಹಿತನೊಬ್ಬನು ಸಹೋದರನು ನನ್ನ ಸಂಗಡ ಇದ್ದನು. ಆತನು ಹೇಳಿದನು, ಸ್ಯಾಮನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿರಿ ಎಂಬುದಾಗಿ ಹೇಳಿ ನಾನು ಅಲ್ಲೇ ಇದ್ದೆನು. We may escape taking Sam, but no, I want to take care of that boy. ಸ್ಯಾಮನ್ನು ಕರೆದುಕೊಂಡು ಎಸ್ಕೇಪ್ ಆಗಬಹುದು, ಆದರೆ ನನಗೆ ಆ ಒಂದು ಇಷ್ಟವಿರಲಿಲ್ಲ. ಆ ಒಂದು ಹುಡುಗನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬೇಕು. Within a minute, many people came, all Muslim brothers. ಎಲ್ಲ ಒಂದು ಸ್ವಲ್ಪ ನಿಮಿಷಗಳಲ್ಲಿ ಅನೇಕರು ಗುಂಪು ಬಂದು ಸೇರಿಕೊಂಡು ಬಿಟ್ಟಿತು, ಮುಸ್ಲಿಂ ಗುಂಪು. They was all shouting bad words. ಎಲ್ಲರೂ ಜೋರಾಗಿ ಕೆಟ್ಟ ಮಾತಿನಿಂದ ಅವರು ಅರುಚುತ್ತಿದ್ದರು. I was all alone there. ನಾನು ಒಬ್ಬನೇ ಅಲ್ಲಿದ್ದೆನು. And I took and went. Even that day, anything they shout, I don't care. I said, let the boys, both boys want to get treatment. Don't shout here. This is hospital. Please wait. I'll come and talk. I said. ನಾನು ಹೇಳಿದೆ, ಇದು ಆಸ್ಪತ್ರೆ, ಇಬ್ಬರಿಗೂ ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲಿ ಕಿರುಚಬೇಡಿರಿ ಎಂಬುದಾಗಿ ಹೇಳಿದೆನು. But the boy said, people are increasing. ಆ ಹುಡುಗನ ಸಂಗಡ ಮನುಷ್ಯರು ಗುಂಪಾಗಿ ಜಾಸ್ತಿ ಆಗುತ್ತಾನೆ ಇದ್ದರು. After Sam treatment, I said, Sam, brother, you just drop him into home. I said. ನಾನು ಹೇಳಿದೆ ಆ ಸಹೋದರನಿಗೆ, ನನ್ನ ಸ್ನೇಹಿತನಿಗೆ, ಸ್ಯಾಮ್ ಅನ್ನು ಮನೆಗೆ ತೆಗೆದುಕೊಂಡು ಹೋಗಿ ಬಿಡಿರಿ ಎಂಬುದಾಗಿ. And after that, there is no extra. They took and went to Tanny Road. ಟ್ಯಾನಿ ರೋಡ್ಗೆ ನನ್ನನ್ನು ಕರೆದುಕೊಂಡು ಹೋದರು ಎಕ್ಸ್ರೇ ತೆಗೆಯುವುದಕ್ಕೆ. There 100 of people gathered. ಅಲ್ಲಿ ಒಂದು 100 ಜನ ಬಂದರು. They thought I accidentally my son. So many people pressured me. They went and they done many bad words they spoken about me. ಅವರು ಅಂದುಕೊಂಡರು ನಾನೇ ಆಕ್ಸಿಡೆಂಟ್ ಮಾಡಿದ್ದೇನೆ ಎಂಬುದಾಗಿ ಅಂದುಕೊಂಡು ನನ್ನನ್ನು ತುಂಬಾ ಕೆಟ್ಟ ಮಾತಿನಿಂದ ಬೈದು ನನ್ನನ್ನು ಹಿಡಿದುಕೊಂಡರು. But nobody on us. Nobody touched us. ಆದರೆ ಯಾರು ನಮ್ಮನ್ನು ಮುಟ್ಟಲಿಲ್ಲ. For murder thing never happened. Nobody done anything. ಆದರೆ ಯಾರು ನನ್ನನ್ನು ಒಡೆದಿಲ್ಲ. You know what? ಏನು ಗೊತ್ತಾ? The word is true. ವಾಕ್ಯವು ಸತ್ಯ. If God be with us, who can be against us? Even enemies also became friends. ದೇವರು ನಮ್ಮ ಸಂಗಡವಿದ್ದರೆ ನಮಗೆ ವಿರೋಧಿ ಯಾರು ಎಂಬುದಾಗಿ ಇರುವ ವಾಕ್ಯವು ಸತ್ಯ. My concern is not money. My concern is not what happened. My concern is that soul. ನನ್ನ ಒಂದು ಆಲೋಚನೆ ಒಂದು ಹಣದ ಬಗ್ಗೆ ಅಲ್ಲ, ಏನಾಯಿತು ಅಲ್ಲ, ಆತ್ಮದ ಬಗ್ಗೆ ಆಲೋಚನೆ ಆಗಿತ್ತು. So I just treated like my son. Him. I handed over to his parents. I came back. ನನ್ನ ಮಗನ ಹಾಗೆ ಆ ಹುಡುಗನನ್ನು ನಾನು ನೋಡಿಕೊಂಡು ಆ ಮಗನನ್ನು ಕರೆದುಕೊಂಡು ಹೋಗಿ ಅವರ ತಂದೆ ತಾಯಿ ಹತ್ರ ಬಿಟ್ಟು ಬಂದೆನು. Completely treatment I done. I took and given medicine and everything. And I told whatever the preparies are there, I'll take care. ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಏನು ರಿಪೇರಿ ಇದ್ದರೂ ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದೆನು. 100 of people came. 100 ಜನ ಬಂದರು. They shouted. ಎಲ್ಲರೂ ಜೋರಾಗಿ ಮಾತನಾಡಿದರು. Everything they done. ನನ್ನನ್ನು ಅವರು ತಳ್ಳಿದರು. Everything they done. ಎಲ್ಲವನ್ನೂ ಮಾಡಿದರು. But you know what? ಏನು ಗೊತ್ತಾ? Nobody have guts. Because if God be with us, nobody can become against. ದೇವರು ನಮ್ಮ ಸಂಗಡವಿದ್ದರೆ ನಮಗೆ ವಿರೋಧಿ ಯಾರು ಎಂಬುದ ವಾಕ್ಯ. If I became like a only people today, maybe people will come and shout upon Sam, hit Sam friends. But I became a good friend there because you know why? I have with God. God have me. So nobody became enemies. No injustice happened. People, whatever I said, they agreed. ನಾನು ಲೌಕಿಕನಾಗಿದ್ದರೆ ನಾನು ಬೇರೆಯವನಾಗುತ್ತಿದ್ದೆ, ಆದರೆ ದೇವರು ನನ್ನ ಸಂಗಡ ಇದ್ದಕ್ಕಾಗಿ ನಾನು ಆ ಒಂದು ಶತ್ರುಗಳನ್ನು ಸಹ ಮಿತ್ರಗಳನ್ನಾಗಿ ದೇವರು ಮಾಡಿಬಿಟ್ಟರು. That's why this word is very strong. ಅದಕ್ಕೋಸ್ಕರನೇ ಈ ವಾಕ್ಯವು ತುಂಬಾ ಬಲವುಳ್ಳ ವಾಕ್ಯ. What it says? ಏನು ಹೇಳುತ್ತದೆ? If God be with us, who can be against
ದೇವರು ನಮ್ಮ ಸಂಗಡವಿದ್ದರೆ ನಮಗೆ ವಿರೋಧಿ ಯಾರು? That's why today also we are set free. ಈ ದಿನ ನಾವು ತುಂಬಾ ಸ್ವತಂತ್ರ ಉಳ್ಳವರಾಗಿದ್ದೇವೆ. But Sam is very minor. ಸ್ಯಾಮ್ ಒಂದು ಇನ್ನೂ ಮೈನರ್ ಆಗಿದ್ದಾನೆ. He is not actually major. He is a minor. ಆತನು ಮೇಜರ್ ಅಲ್ಲ, ಆತನು ಮೈನರ್ ಆಗಿದ್ದಾನೆ. If somebody police caught him, otherwise he fell down and hit it to his head. He may die in the spot. ಆತನು ಆ ಒಂದು ಆಕ್ಸಿಡೆಂಟ್ ಅಲ್ಲಿ ಕೆಳಗಡೆ ಬಿದ್ದು ತಲೆಗೆ ಏನಾದ್ರೂ ಏಟಾಗಿ ಇಲ್ಲ ಪೊಲೀಸ್ ಅವರ ಸಂಗಡ ಅವನೇನಾದ್ರೂ ಸಿಕ್ಕಿಕೊಂಡಿದ್ದರೂ ಸಹ ಅವನಿಗೆ ಈ ದಿನ ಅವನು ಇರುತ್ತಿರಲಿಲ್ಲ. So nobody became against to us because God is with us. ಯಾರು ನಮಗೆ ವಿರೋಧಿ ಆಗಲಿಲ್ಲ, ಯಾಕಂದ್ರೆ ದೇವರು ನಮ್ಮ ಸಂಗಡವಿದ್ದರು. Of course money went because I want to repair their vehicle, my vehicle also. So both are clashed and it is broken more. ಅವರ ಒಂದು ವಾಹನ ಮತ್ತು ನಮ್ಮ ಒಂದು ವಾಹನ ಎರಡನ್ನೂ ನಾನು ರಿಪೇರಿ ಮಾಡಿಸಬೇಕು, ಯಾಕಂದ್ರೆ ಅದು ಫುಲ್ ಮುರಿದು ಹೋಗಿಬಿಟ್ಟಿದೆ. I don't care. My God will my need and my supply. ಅದಕ್ಕೆ ನಾನು ಆಲೋಚನೆ ಮಾಡುವುದಿಲ್ಲ, ದೇವರು ನನಗೆ ಒದಗಿಸುತ್ತಾನೆ. But today life, both children's life safe. ಆದರೆ ಈ ದಿನ ಇಬ್ಬರು ಮಕ್ಕಳ ಒಂದು ಜೀವ ಸುರಕ್ಷಿತವಾಗಿದೆ. That's why we don't want to be connected to worldly visions. ಅದಕ್ಕೋಸ್ಕರ ನಾವು ಈ ಲೋಕದ ಒಂದು ದರ್ಶನಗಳಿಗೆ ನಾವು ಕನೆಕ್ಟ್ ಆಗಬಾರದು. Sam friends 3 was there with him there. ಸ್ಯಾಮ್ಗೆ 3 ಸ್ನೇಹಿತರು ಜೊತೆಯಲ್ಲಿದ್ದರು. In the spot one is run away. ಆ ಒಂದು ಆಕ್ಸಿಡೆಂಟ್ ಆಗಿದ ತಕ್ಷಣ ಒಬ್ಬನು ಓಡಿ ಹೋದನು. Another came and fighted. The fight became very more. ಇನ್ನೊಬ್ಬನು ಬಂದು ಜಗಳವಾಡಿದನು, ಆ ಜಗಳ ದೊಡ್ಡದಾಯಿತು. After that he escaped. Both of them they escaped. ಅದಾದ ನಂತರ ಅವರಿಬ್ಬರೂ ಸಹ ಅಲ್ಲಿಂದ ಹೊರಟು ಹೋದರು. But who is catched there? ಅಲ್ಲಿ ಯಾರು ಅವನನ್ನು ಹಿಡಿದುಕೊಂಡರು? Sam and me only there. ಸ್ಯಾಮ್ ಮತ್ತೆ ನಾನಷ್ಟೇ ಇದ್ದೆವು. Nobody was there. ಯಾರು ಇರಲಿಲ್ಲ. This worldly friendship can leave anytime. ಈ ಲೋಕದ ಒಂದು ಸ್ನೇಹ ಒಂದು ದಿನ ಬಿಟ್ಟು ಹೋಗುತ್ತದೆ. That love can change anytime. ಆ ಪ್ರೀತಿ ಯಾವಾಗಾದರೂ ಬದಲಾವಣೆ ಆಗಬಹುದು. When we trust in the Lord and God, He never leave us alone. ಯಾವಾಗ ನಾವು ಕರ್ತನನ್ನು ನಂಬುತ್ತೇವೆ, ಆತನು ನಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. I know my son wherever he go, he come in safe. ನನಗೆ ಗೊತ್ತು, ನನ್ನ ಮಗ ಎಲ್ಲೇ ಹೋದರೂ ಅವನು ಸುರಕ್ಷಿತವಾಗಿ ಮನೆಗೆ ಬರುತ್ತಾನೆ. Because we are not trusting anyone and sending him. We are trusting in the Lord. We are sending the angels' protection will be there upon his life. ನಾವು ಯಾರನ್ನು ನಂಬಿ ಆತನನ್ನು ಕಳಿಸುತ್ತಿಲ್ಲ, ಕರ್ತನನ್ನು ನಂಬಿ ಆತನ ಒಂದು ದೇವದೂತರು ಅವನನ್ನು ಕಾಪಾಡುವರು ಎಂಬ ನಂಬಿಕೆಯಿಂದ ನಾವು ಕಳಿಸುತ್ತಿದ್ದೇವೆ. Hallelujah. Satan, you may play with us, but you never have you called a loser. We are a conquerors. ಸೈತಾನನು ನಮ್ಮ ಸಂಗಡ ಆಟಾಡಬಹುದು, ಆದರೆ ಸೈತಾನನು ಜಯಶಾಲಿ ಅಲ್ಲ. ಆತನು ಒಂದು ಲೂಸರ್, ಆದರೆ ಕರ್ತನು ಜಯಶಾಲಿಯಾಗಿದ್ದಾನೆ. ಸೋತಿರುವವನಾಗಿದ್ದಾನೆ. ಸೈತಾನನು ಸೋಲುವವನಾಗಿದ್ದಾನೆ. In our life is loser. ನಮ್ಮ ಜೀವನದಲ್ಲಿ ಆತನು ಸೋಲುವವನಾಗಿದ್ದಾನೆ. Conquerors, we are the conquerors in Christ Jesus. ಕ್ರಿಸ್ತ ಯೇಸುವಿನಲ್ಲಿ ನಾವು ಜಯಶಾಲಿಯಾಗಿದ್ದೇವೆ. We never come for fighting or misunderstanding. Again I'm beating my son. No, nothing will happen. We rejoice in the Lord. Lord has given one more life to my son. ಕರ್ತನಲ್ಲಿ ನಾವು ಸಂತೋಷಿಸುತ್ತೇವೆ. ನನ್ನ ಮಗನಿಗೆ ದೇವರು ಎರಡನೆಯ ಒಂದು ಜೀವನವನ್ನು ಕೊಟ್ಟಿದ್ದಾರೆ. We pronounce in his life the prophet. ಆತನ ಒಂದು ಜೀವನದಲ್ಲಿ ನಾವು ಅರಿಕೆ ಮಾಡುತ್ತೇವೆ, ಆತನು ಒಬ್ಬ ಪ್ರವಾದಿ. Whenever our mother's womb we was praying, Lord use him like your word. ಆತನು ಒಂದು ಆತನ ಸ್ಯಾಮುವೇಲನು ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ಪ್ರಾರ್ಥಿಸುತ್ತಿದ್ದೆವು, ಆತನು ನಿಮಗೋಸ್ಕರ ಉಪಯೋಗ ಪಡಿಸಬೇಕು. Let he want to be a word. ಆತನು ನಿನ್ನ ವಾಕ್ಯವಾಗಿರಬೇಕು. Man, these worldly things will attract him in the teenage or his growing time. ಈ ಲೋಕದ ಕಾರ್ಯಗಳು ಒಂದು ಆ ಟೀನೇಜ್ ಅಲ್ಲಿ ಅವನಿಗೆ ತುಂಬಾ ಅಟ್ರಾಕ್ಟ್ ಆಗಬಹುದು. I laugh in the situation sometimes. ಆ ಒಂದು ಪರಿಸ್ಥಿತಿಯನ್ನು ನೋಡಿ ನನಗೆ ನಗು ಬರುತ್ತದೆ. I see Sam, whenever I see, I'm not seeing the present situation, I see future and I laugh. ನಾನು ಒಂದು ಪ್ರೆಸೆಂಟ್ ಒಂದು ಸಿಚುವೇಶನ್ ನೋಡುವುದಿಲ್ಲ, ಒಂದು ಭವಿಷ್ಯತ್ತಿನನ್ನು ನೋಡಿ ನಾನು ನಗುತ್ತೇನೆ. No, what is in his future? ಆತನ ಭವಿಷ್ಯತ್ತು ಏನು ಗೊತ್ತಾ? You want to be a bond servant for Christ. ಕ್ರಿಸ್ತನಿಗೋಸ್ಕರ ಆತನು ಸೇವಕನಾಗಿರಬೇಕು. He hates this worldly things one day.
ಒಂದು ದಿನ ಸ್ಯಾಮ್ಯುಯಲ್ ಈ ಲೋಕದ ಕಾರ್ಯಗಳನ್ನು ಹಾಗೆ ಮಾಡುತ್ತಾನೆ. I know God will use you mightily. ನನಗೆ ಗೊತ್ತು ದೇವರು ನಿನ್ನನ್ನು ಅದ್ಭುತವಾಗಿ ಉಪಯೋಗ ಮಾಡುತ್ತಾರೆ. When God want to use him, ಯಾವಾಗ ದೇವರು ಆತನನ್ನು ಉಪಯೋಗ ಪಡಿಸುತ್ತಾರೋ same thing, attack will come. So the attack you want to be having closer with the Lord. ಅದಕ್ಕೋಸ್ಕರ ಆ ಅಟ್ಯಾಕ್ ಬರುತ್ತದೆ. ಆ ಅಟ್ಯಾಕ್ ಏನು ಮಾಡುತ್ತದೆ ಅಂದರೆ ದೇವರಿಗೆ ಇನ್ನೂ ಹತ್ತಿರವಾಗುವಂತೆ ಮಾಡುತ್ತದೆ. So we rejoice whatever happened yesterday and 2 days 3 days, what will happen, we are rejoicing. ಅದಕ್ಕೋಸ್ಕರನೇ ನಿನ್ನೆ ಏನ ನಡೆಯಿತು ಅದನ್ನು ನೋಡಿ ನಾವು ಸಂತೋಷಿಸುತ್ತೇವೆ. Hallelujah. Hallelujah. I know my provider is Jesus Christ. ನನಗೆ ಗೊತ್ತು ಯೇಸು ಕರ್ತನೇ ನಮಗೆ ಒಂದು ಕೊಡುವಾತನಾಗಿದ್ದಾನೆ. So this message actually take as serious in your life. ಈ ಸಂದೇಶವನ್ನು ನಿನ್ನ ಜೀವನದಲ್ಲಿ ತುಂಬಾ ಸೀರಿಯಸ್ ಆಗಿ ತೆಗೆದುಕೋ. If anyone, any parents, you are fearing about his present situation, I am telling, rejoice, his future will be happy and wonderful. God's vision is different. ಎಲ್ಲ ತಂದೆ ತಾಯಿಗಳಿಗೆ ನಾನು ಹೇಳುತ್ತೇನೆ, ಒಂದು ಪರಿಸ್ಥಿತಿಯನ್ನು, ಮಕ್ಕಳ ಪರಿಸ್ಥಿತಿಯನ್ನು, ಈಗಿರುವ ಪರಿಸ್ಥಿತಿಯನ್ನು ನೋಡಿ ಭಯಪಡಬೇಡಿರಿ. ದೇವರು ಮುಂದಕ್ಕೆ ಅವರು ಆಶೀರ್ವದಿಸುತ್ತಾರೆ. Encourage them. ಅವರನ್ನು ಬಲಪಡಿಸಿರಿ. Don't put away. ಅವರನ್ನು ಹೊರಗೆ ತಳ್ಳಬೇಡಿರಿ. Whatever they like, how much you can do it. But you say that you are not belongs to this world. ಅವ್ರಿಗೆ ಏನು ಇಷ್ಟನೂ ಮಾಡಿರಿ, ಆದ್ರೆ ಒಂದು ಹೇಳಿರಿ, ನೀನು ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ. You are chosen. ನೀನು ಆಯ್ಕೆ ಪಡಲ್ಪಟ್ಟವನು. You are called. ನೀನನ್ನು ಕರೆಯಲ್ಪಟ್ಟವನು to do his ministry, ಆತನ ಸೇವೆಯನ್ನು ಮಾಡುವುದಕ್ಕೆ, for his glory. ಆತನ ಮಹಿಮೆಗೋಸ್ಕರ. When you pronounce those things, ಯಾವಾಗ ನೀವು ಅದನ್ನು ಅರಿಕೆ ಮಾಡುತ್ತೀರೋ, the play of enemy will stop. ಶತ್ರುವಿನ ಒಂದು ಆಟ ಅದು ನಿಂತು ಹೋಗುತ್ತದೆ. You're showing the situation, present situation, you are cursing and cursing him, he will never encourage you, never come to the God. Our parents is bad parents, and our parents not encourage, you will tell everywhere, every friends. ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರನ್ನು ನಾವು ಚೆನ್ನಾಗಿ ನೋಡಿಕೊಳ್ಳದೆ ಇದ್ದರೆ ಅವರು ಎಲ್ಲಾ ಕಡೆ ಹೋಗಿ ನನ್ನ ತಂದೆ ತಾಯಿ ಒಳ್ಳೆಯವರಲ್ಲ, ನನ್ನ ತಂದೆ ತಾಯಿ ಕೆಟ್ಟವರು ಎಂಬುದಾಗಿ ಎಲ್ಲರ ಸಂಗಾಡ ಹೇಳಿಕೊಳ್ಳುತ್ತಾರೆ. But we love, you want to be every time precious in the Lord's hand. ಆದ್ರೆ ನಾವು ಪ್ರೀತಿಸುತ್ತೇವೆ, ಆತನು ಯಾವಾಗಲೂ ಕರ್ತನ ಕರಗಳಲ್ಲಿ ತುಂಬಾ ಅಮೂಲ್ಯವಾಗಿರಬೇಕು. No one righteously came to the Lord. ಯಾರು ನೀತಿವಂತರಾಗಿ ಕರ್ತನ ಹತ್ತಿರ ಬರಲಿಲ್ಲ. Go anywhere, go take the interview and come and talk with me. ಎಲ್ಲೇ ನೀನು ಇಂಟರ್ವ್ಯೂ ಹೋಗಿ ತೆಗೆದುಕೊಂಡು ಬಂದು ನನ್ನ ಸಂಗಡ ಮಾತನಾಡಿರಿ. Every failures after that only they turn to the Lord. ಎಲ್ಲಾ ಫೇಲ್ಯೂರ್ ಆದ ನಂತರನೇ ಅವರು ಕರ್ತನ ಹತ್ತಿರ ಹೋದರು. Most of the teenage they have failures. ಎಲ್ಲಾ ತುಂಬಾ ಜನ ಟೀನೇಜರಿಗೆ ಫೇಲ್ಯೂರ್ಸ್ ಇರುತ್ತದೆ. I have a lot of failures to tell, one day. ನನಗೆ my teenage. ನನ್ನ ಟೀನೇಜ್ ನಲ್ಲಿ ತುಂಬಾ ಫೇಲ್ಯೂರ್ಸ್. ನನಗೆ 6 months one girl. 6 ತಿಂಗಳು ಒಂದು ಹುಡುಗಿ. Breakup. Other 3 months one girl. ಇನ್ನ 3 ತಿಂಗಳು ಇನ್ನೊಂದು ಹುಡುಗಿ. Breakup. ಅದು ಬ್ರೇಕಪ್. Other 4 months one girl. Breakup. ಆಮೇಲೆ 4 ತಿಂಗಳು ಒಂದು ಹುಡುಗಿ, ಅದು ಬ್ರೇಕಪ್. And the breakup gap is there, no? ಆ ಬ್ರೇಕಪ್ ಗ್ಯಾಪ್ ಇರುತ್ತದಲ್ಲ, sad time. ಅಲ್ಲಿ ದುಃಖಕರವಾದ ಒಂದು ಸಮಯ. Again there only I will be there, means I'll lose my happiness. ತಿರುಗಿ ಅಲ್ಲೇ ಆ ದುಃಖದಲ್ಲೇ ಇದ್ರೆ ನನ್ನ ಸಂತೋಷವನ್ನು ನಾನು ಕಳೆದುಕೊಳ್ಳುತ್ತೇನೆ. Again I'll try one more. ತಿರುಗಿ ನಾನು ಇನ್ನೊಂದನ್ನು ಟ್ರೈ ಮಾಡುತ್ತೇನೆ. It is all emotion and time pass. ಅದೆಲ್ಲ ಬರೀ ಎಮೋಷನ್ ಮತ್ತೆ ಟೈಮ್ ಪಾಸ್ ಅಷ್ಟೇ. But it is not heartfully thing. ಅದು ಹೃದಯದಿಂದ ಬಂದದಲ್ಲ. Hallelujah. Hallelujah. So that teenagersಗೆ I'm telling, ನಾನು ಹೇಳುತ್ತಿದ್ದೇನೆ, don't waste your very time in it. ನಿನ್ನ ಒಂದು ಸಮಯವನ್ನು ವ್ಯರ್ಥ ಮಾಡಬೇಡ. Come to the Lord. ಕರ್ತನ ಹತ್ತಿರ ಬನ್ನಿರಿ. More and more closer come to the Lord. ಹೆಚ್ಚಾಗಿ ಕರ್ತನ ಹತ್ತಿರಕ್ಕೆ ಬನ್ನಿರಿ. More girls will follow you. ಅನೇಕ ಹುಡುಗಿಯರು ನಿನ್ನನ್ನು ಹಿಂಬಾಲಿಸುತ್ತಾರೆ. Because the glory of God will be upon you. ಯಾಕಂದ್ರೆ ನಿನ್ನ ಮೇಲೆ ದೇವರ ಮಹಿಮೆ ಇರುತ್ತದೆ. What talent you have. ಏನ್ ಟ್ಯಾಲೆಂಟ್ ಇದೆ ನಿಮ್ಗೆ, ತಲಾಂತ. Something different, no, this man. ಈ ಹುಡುಗ ಏನೋ ತುಂಬಾ ಡಿಫ್ರೆಂಟ್ ಆಗಿದ್ದಾನಲ್ವಾ. Let me God propose. ಹೋಗಿ ಪ್ರಪೋಸ್ ಮಾಡೋಣ. The teenage will be their mind set up and everything will be this. ಆ ಟೀನೇಜ್ ಒಂದು ಮೈಂಡ್ ಹೆಂಗಿರುತ್ತದೆ ಹೀಗೆ ಇರುತ್ತದೆ. No? ಹೌದಲ್ವಾ? Many teenagers are watching, please tell them to watch. ಅನೇಕ ಟೀನೇಜರ್ಸ್ ಇದನ್ನು ನೋಡುತ್ತಿದ್ದೀರಿ, ಅನೇಕರಿಗೆ ನೋಡಲು ಹೇಳಿರಿ. I'm telling, it is all waste. ನಾನು ಹೇಳುತ್ತಿದ್ದೇನೆ, ಎಲ್ಲಾ ವ್ಯರ್ಥ.
Of course, in my teenage, I am also like you people. ನಾನು ನನ್ನ ಟೀನೇಜ್ ಅಲ್ಲಿ ನಿಮ್ಮ ಹಾಗೆ ಇದ್ದೇನೋ, But nobody taught us how to come out. ಆದ್ರೆ ನನಗೆ ಯಾರು ಹೇಳಿಕೊಡಲಿಲ್ಲ ಅದರಿಂದ ಹೇಗೆ ಹೊರ ಬರುವುದು. But you people, very good parents, they have good friends you have, they will tell not to do this bad, why you're wasting time. Encourages are there. Take that word and change your life. ನಿಮಗೆ ಒಳ್ಳೆ ತಂದೆ ತಾಯಿ ಇದ್ದಾರೆ, ಒಳ್ಳೆ ಸ್ನೇಹಿತರಿದ್ದಾರೆ, ಇದು ಕೆಟ್ಟದ್ದು, ಇದು ಒಳ್ಳೆಯದು, ಈ ಕೆಟ್ಟದಿಂದ ಹೊರಗೆ ಬಾ ಎಂಬುದಾಗಿ ಹೇಳುವುದಕ್ಕೆ ನಿನಗಿದ್ದಾಗ ನೀನು ಬದಲಾವಣೆ ಹೊಂದಿಕೊಂಡು ಅದರಿಂದ ಹೊರಗೆ ಬಾ. The Bible says, ಸತ್ಯ ಬೇರೆ ಹೇಳುತ್ತದೆ, time once missed, it will never come back. ಸಮಯ ಒಂದು ಸಾರಿ ಹೋದರೆ ಅದು ತಿರುಗಿ ಬರುವುದಿಲ್ಲ. Your every second, every minute is very precious. ಪ್ರತಿ ಒಂದು ಸೆಕೆಂಡ್, ಪ್ರತಿ ಒಂದು ನಿಮಿಷ ತುಂಬಾ ಅಮೂಲ್ಯವಾದದ್ದು. How much time they took to plan and change and have thought to build a house or anything? ಒಂದು ಮನೆಯನ್ನು ಕಟ್ಟುವುದಕ್ಕೆ ಎಷ್ಟು ಆಲೋಚನೆ ಮಾಡಿ ಎಷ್ಟು ದಿನಗಳನ್ನು ತೆಗೆದುಕೊಂಡರು? It is only 1 second. ಒಂದು ಕ್ಷಣ ಅಷ್ಟೇ. House to build, they have only 1 second thought. ಒಂದು ಕ್ಷಣ ಅವರು ಆಲೋಚನೆ ಮಾಡ್ತಾರೆ ಮನೆಯನ್ನು ಕಟ್ಟುವುದಕ್ಕೆ. That 1 minute is very precious. ಆ ಒಂದು ನಿಮಿಷ ತುಂಬಾ ಅಮೂಲ್ಯವಾದದ್ದು. When you are thinking about that 1 minute, you want to build the house. ಯಾವಾಗ ನೀನು ಒಂದು ನಿಮಿಷ ನೆನೆಸಿಕೊಳ್ಳುತ್ತೀಯೋ ಮನೆಯನ್ನು That ಕಟ್ಟುವುದಕ್ಕೆ, second when you thought, that is decided. ಆ ನಿಮಿಷ ಅದು ನಿರ್ಧಾರ ಮಾಡಿದ ಹಾಗೆ. After that, they build it, they have house and everything is fine. They are living in the house. ಅದಾದ ನಂತರ ಮನೆ ಕಟ್ಟಿದರು, ಮನೆಯಲ್ಲಿ ವಾಸಿಸುತ್ತಿದ್ದಾರೆ. How much time it will build? That is all different. When the thought came, only 1 second it came. ಎಷ್ಟು ಸಮಯ ಕಟ್ಟಲಿಕ್ಕೆ ತೆಗೆದುಕೊಂಡರು ಅದು ಬೇರೆ, ಆದ್ರೆ ಮನೆ ಕಟ್ಟಬೇಕು ಎಂಬ ಒಂದು ಆಲೋಚನೆ ಒಂದು ನಿಮಿಷ ಅಷ್ಟೇ, 1 second. ಒಂದು ಕ್ಷಣ ಅಷ್ಟೇ. How much you need to change your life? ನಿನ್ನ ಜೀವನವನ್ನು ಬದಲಾವಣೆ ಹೊಂದಿಕೊಳ್ಳುವುದಕ್ಕೆ ಎಷ್ಟು ಸಮಯ ಬೇಕು? Only one voice, 1 second. ಒಂದು ಸ್ವರ, ಒಂದು ಕ್ಷಣ. Life completely changes. ಜೀವನ ಪರಿಪೂರ್ಣವಾಗಿ ಬದಲಾವಣೆ ಹೊಂದುವುದು. Nowadays, the friends, many youths are going for movie. ಈ ದಿನಗಳಲ್ಲಿ ಅನೇಕ ಒಂದು ಯೌವನಸ್ಥರು ಸಿನಿಮಾಗೆ ಹೋಗುತ್ತಾರೆ. 3 hours. 3 ಗಂಟೆ ಕಾಲ. You'll play everything. You'll become very good, top in the studies. This. You'll do business. You'll grow up, and you will be on a big platform. You will be a celebrity. It will become like that. This youth will see, I want to become. ಆ ಒಂದು ಚೆನ್ನಾಗಿ ಓದಿ ಕಷ್ಟಪಟ್ಟು ಮೇಲಕ್ಕೆ ಬಂದು ಒಂದು ಬಿಸ್ನೆಸ್ ಅನ್ನು ಮಾಡಿ ಎಲ್ಲಾ ಕಷ್ಟಪಟ್ಟು ಮೇಲೆ ಬಂದಾಗ ಈ ಯೌವನಸ್ಥರು ಹೋಗಿ ಅದನ್ನು ನೋಡಿಬಿಟ್ಟು ನಾನು ಹಾಗೆ ಆಗಬೇಕು, ಸಿನಿಮಾ ನೋಡಿದ ಹಾಗೆ ಅವರ ಹಾಗೆ ನಾನು ಆಗಬೇಕು ಎಂಬುದಾಗಿ ಅಂದುಕೊಳ್ಳುತ್ತಾರೆ. 3 hours it doesn't work out. 3 ಗಂಟೆ ಅದು ಕೆಲಸವಾಗುವುದಿಲ್ಲ. Even film they took means it took a lot of time. ಸಿನಿಮಾ ಮಾಡುವುದಕ್ಕೂ ತುಂಬಾ ಸಮಯ ತೆಗೆದುಕೊಳ್ಳುತ್ತಾರೆ. Everything there is a time. ಎಲ್ಲದಕ್ಕೂ ಸಮಯವಿದೆ. But they want to complete. They want to come that one thought, 1 second idea that changes. ಒಂದು ಕ್ಷಣ ಆಲೋಚನೆ ಅದು ಬದಲಾವಣೆ ಹೊಂದಿಕೊಳ್ಳುತ್ತದೆ. Today you and me, why we are not growing in that area, that thought, that sound, that voice of God we are not hearing clearly. ಈ ದಿನ ನೀನು ಮತ್ತೆ ನಾನು ಯಾಕೆ ಬದಲಾವಣೆ ಹೊಂದಿಕೊಳ್ಳುತ್ತಿಲ್ಲ ಅಂದರೆ ಆ ಒಂದು ಕ್ಷಣದ ಒಂದು ದೇವರ ಸ್ವರವನ್ನು ನಾವು ಕೇಳಿಸಿಕೊಳ್ಳುತ್ತಿಲ್ಲ. Teenagers, come to the Lord. ಕರ್ತನ ಹತ್ತಿರಕ್ಕೆ ಬನ್ನಿರಿ. You are very precious in the sight of God. ದೇವರ ದೃಷ್ಟಿಯಲ್ಲಿ ನೀವು ತುಂಬಾ ಅಮೂಲ್ಯವಾದವರು. Jesus calling you. ಯೇಸು ಸ್ವಾಮಿ ನಿಮ್ಮನ್ನು ಕರೆಯುತ್ತಿದ್ದಾರೆ. He's telling, my dear, come to me. I'll give all type of gifts to you. ಆತನು ಹೇಳುತ್ತಿದ್ದಾನೆ, ನನ್ನ ಹತ್ತಿರ ಬನ್ನಿರಿ, ನಿಮಗೆ ಎಲ್ಲಾ ತರದ ಬಹುಮಾನವನ್ನು ಕೊಡುತ್ತೇನೆ. Many surrounding world I'm seeing, a 5 years boy taking mic and he parapasai. ಅನೇಕ ಒಂದು ಜಾಗದಲ್ಲಿ ನಾನು ನೋಡುತ್ತಿದ್ದೇನೆ, 5 ವರ್ಷದ ಮಗು ಮೈಕ್ ಅನ್ನು ತೆಗೆದುಕೊಂಡು ಪ್ರವಾದನೆಯನ್ನು ಹೇಳುತ್ತಿದ್ದಾನೆ. 12 years boy is giving beautiful bloody Bible study to many people. 12 ವರ್ಷದ ಒಂದು ಹುಡುಗ ಒಂದು ಅನೇಕರಿಗೆ ಒಂದು ಬೈಬಲ್ ಸ್ಟಡಿ ಕೊಡುತ್ತಿದ್ದಾರೆ. Even is not teenage. ಆತನು ಟೀನೇಜು ಅಲ್ಲ. Teenage after 13 teenage. 13 ವರ್ಷದ ನಂತರನೇ ಟೀನೇಜ್. But you people, what are you doing for? ನೀವು ಏನು ಮಾಡುತ್ತಿದ್ದೀರಿ? All the time Instagram. ಎಲ್ಲಾ ಸಮಯದಲ್ಲಿ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಫೇಸ್ಬುಕ್. What else all there I don't know. ಮತ್ತೆ ಇನ್ನೇನಿದೆಯೋ ಗೊತ್ತಿಲ್ಲ ನನಗೆ. Wasting your time. Nothing will come with you. ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಾ, ಯಾವುದು ನಿಮ್ಮ ಜೊತೆ ಬರುವುದಿಲ್ಲ. This mind will be empty. ನಿನ್ನ ಒಂದು ಮೈಂಡ್ ತುಂಬಾ ಖಾಲಿಯಾಗಿರುತ್ತದೆ. Your activities, your
your everything, that hidden things, all that media took and putting into publicity and making money. ನಿಮ್ಮ ಒಂದು ತಲಾಂತೆಲ್ಲ ಒಂದು ಆ ಮೀಡಿಯಾ ತೆಗೆದುಕೊಂಡು ಅದನ್ನು ಪಬ್ಲಿಸಿಟಿ ಮಾಡಿ ಅವರ ಹಣವನ್ನು ಗಳಿಸುತ್ತಿದ್ದಾರೆ. But what your time, what our time? ನಿನ್ನ ಸಮಯವೇನು, ನನ್ನ ಸಮಯವೇನು? It is stealing our time. ನಮ್ಮ ಸಮಯವನ್ನು ಕದ್ದುಕೊಳ್ಳುತ್ತಿದೆ. Because of the TV, movie and WhatsApp, but since Instagram, uploading, downloading, what is happening? They're beneficial, we are not beneficial. ಅಪ್ಲೋಡ್ ಮಾಡುವುದು, ಡೌನ್ಲೋಡ್ ಮಾಡುವುದು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅವರಿಗೆ ಬೆನಿಫಿಟ್ ಆಗುತ್ತದೆ ಹೊರತು ನಿನಗೆ ಬೆನಿಫಿಟ್ ಆಗುವುದಿಲ್ಲ. Friends, ಸ್ನೇಹಿತರೆ, you don't know, when I'm very young, when I'm going to fifth standard, ನಿಮ್ಗೆ ಗೊತ್ತಿರೋ ನಾನು 5ನೇ ತರಗತಿಗೆ ಹೋಗಬೇಕಾದರೆ what my age will be? ನನ್ನ ವಯಸ್ಸು ಎಷ್ಟಿರಬಹುದು? 10 years. 10 ವರ್ಷ. 10 years, next to my house, one brother was there, elder brother. 10 ವರ್ಷ ಇದ್ದಾಗ ನನ್ನ ಒಂದು ಪಕ್ಕದ ಮನೆಯಲ್ಲಿ ಒಬ್ಬರು ನನಗಿಂತ ದೊಡ್ಡವರಿದ್ದರು. He was doing a business, biscuit business. ಅವನು ಬಿಸ್ಕೆಟ್ ಬಿಸ್ನೆಸ್ ಅನ್ನು ಮಾಡುತ್ತಿದ್ದನು. I just go sit with him and talk with him. I'll take biscuit and eat, and sometimes I'll pack the biscuits. ಆತನ ಹತ್ತಿರ ಹೋಗುತ್ತಿದ್ದೆನು, ನಾನು ಬಿಸ್ಕೆಟ್ ಅನ್ನು ತೆಗೆದುಕೊಂಡು ತಿನ್ನುತ್ತಿದ್ದೆನು. ಆತನ ಸಂಗಡವಿದ್ದು ಬಿಸ್ಕೆಟ್ ಅನ್ನು ನಾನು ಪ್ಯಾಕ್ ಮಾಡುತ್ತಿದ್ದೆನು. 5 people come to him and they'll pack the biscuits, they'll put in the bags and they'll go for sales. 5 ಜನ ಅವರ ಹತ್ತಿರ ಬರುತ್ತಿದ್ದರು, ಬಿಸ್ಕೆಟ್ ಅನ್ನು ಪ್ಯಾಕ್ ಮಾಡಿ ಮತ್ತು ಬ್ಯಾಗ್ ಅಲ್ಲಿ ಹಾಕಿಕೊಂಡು ಅದನ್ನು ಮಾರಲಿಕ್ಕೆ ಹೋಗುತ್ತಿದ್ದರು. Door to door. ಒಂದು ಬಾಗಿಲಿಗೆ, ಎಲ್ಲ ಮನೆ ಬಾಗಿಲಿಗೆ. Those days there is no vehicles, they want to walk and go and sell. ಆ ದಿನಗಳಲ್ಲಿ ವಾಹನವಿರುತ್ತಿರಲಿಲ್ಲ, ಅವರು ನಡೆದುಕೊಂಡು ಹೋಗಿ ಅದನ್ನು ಮಾರಾಟ ಮಾಡಬೇಕಾಗಿತ್ತು. Nowadays Blinkit, BigBasket, Jamota, Emota, Ramota, Demota, everything is there. ಈ ದಿನಗಳಲ್ಲಿ ಬ್ಲಿಂಕಿಟ್ ಇದೆ ಮತ್ತು ಝೊಮ್ಯಾಟೊ ಇದೆ, ಫ್ಲಿಪ್ಕಾರ್ಟ್ ಇದೆ, ಎಲ್ಲವಿದೆ. I am 10 years old. ನಾನು 10 ವರ್ಷ ವಯಸ್ಸಿದ್ದಾಗ The five friends will come, that they sold the biscuits, and they'll come and they'll iron out the money and they'll take the ಇನ್ಕಮ್. They'll take the income. ಆ 5 ಜನ ಬಿಸ್ಕೆಟ್ಗಳನ್ನು ಮಾರಿಬಿಟ್ಟು ತಿರುಗಿ ಬಂದು ಆ ಹಣವನ್ನು ಅವರಿಗೆ ಒಂದು ಓನರ್ಗೆ ಕೊಟ್ಟು ಬಿಟ್ಟು ಮತ್ತು ಅವರು ಆ ಸಂಬಳವನ್ನು ಪಡೆದುಕೊಳ್ಳುತ್ತಿದ್ದರು. My holidays came. ನನ್ನ ಒಂದು ರಜಾ ಬಂತು. I said, Sudhirana, ನಾನು ಹೇಳಿದೆ, ಸುಧೀರಣ್ಣ, I will also go for sale. ನಾನು ಮಾರಲಿಕ್ಕೆ ಹೋಗುತ್ತೇನೆ. Hey, ನೀನು ಚಿಕ್ಕವನ್ ಕಣ, ಹೋಗ್ಬೇಡ. Hey, you are too small, you don't go. I said, ನಾನು ಹೇಳಿದೆ, no, I want to get some money so I can take my things. ಅಣ್ಣ, ನನಗೆ ಸ್ವಲ್ಪ ಹಣ ಬೇಕು, ಆಗ ನನಗೆ ಏನು ಬೇಕು ಅದನ್ನು ಖರೀದಿಸಬಹುದು. And he called one more brother and he said, they can go him also. ಆತನ ಇನ್ನೊಬ್ಬನನ್ನು ಕರೆದು ಆತನ ಹೇಳಿದನು, ಇವನನ್ನು ಸಹ ಕರೆದುಕೊಂಡು Be ಹೋಗುವುದಾಗಿ. careful. ತುಂಬಾ ಜಾಗ್ರತೆಯಾಗಿರುವ. 10 years when I started my business. 10 ವರ್ಷ ನಾನು ಇದ್ದಾಗ ಆ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದೆ. I went door to door, I said. ಬಾಗಿಲಿಗೆ ಹೋಗಿ ನಾನು ಹೇಳಿದೆ, ಮನೆ ಬಾಗಿಲಿಗೆ. Nobody taught me. ಯಾರು ನನಗೆ ಕಲಿಸಿಕೊಡಲಿಲ್ಲ. Hey, you are very swing. Who told you to come to for sale? I said, ನೀನು ತುಂಬಾ ಚಿಕ್ಕವನಾಗಿದೆ, ಯಾರು ನಿನ್ನನ್ನು ಕಳುಹಿಸಿದ್ರು ಮಾರಾಟ ಮಾಡುವುದಕ್ಕೆ? very little voice I said. ಚಿಕ್ಕ ಒಂದು ಶಬ್ದದಿಂದ ಹೇಳಿದೆ, Please, you take this, I'll get money, I'll take the books, whatever I want to take. Please take these biscuits. ನಾನು ಹೇಳಿದೆ, ಪ್ಲೀಸ್ ಈ ಬಿಸ್ಕೆಟ್ ಅನ್ನು ನೀವು ತೆಗೆದುಕೊಳ್ಳಿರಿ, ಇದರಿಂದ ಬರುವ ಹಣದಲ್ಲಿ ನಾನು ಬುಕ್ಸ್ ಅನ್ನು ಖರೀದಿಸುತ್ತೇನೆ ಎಂಬುದಾಗಿ. No books, nothing. ಬುಕ್ಸ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹೇಳಿದೆ. But they'll take everything. ಅವರು ಎಲ್ಲಾ ಬಿಸ್ಕೆಟ್ ಅನ್ನು ತೆಗೆದುಕೊಂಡು ಬಿಟ್ಟರು, ಖರೀದಿಸಿದರು. All elder brothers will come, keeping remaining biscuits and come back. ನನಗಿಂತ ದೊಡ್ಡವರೆಲ್ಲ ಇನ್ನ ಬಿಸ್ಕೆಟ್ ಪ್ಯಾಕೆಟ್ ಗಳನ್ನು ಒಂದ್ ಸ್ವಲ್ಪ ಮಾರಿ ಇನ್ನ ಸ್ವಲ್ಪ ಹಂಗೆ ತೆಗೆದುಕೊಂಡು ಬರುತ್ತಿದ್ದರು. But my bag will be empty. ಆದ್ರೆ ನನ್ನ ಬ್ಯಾಗ್ ಮಾತ್ರ ತುಂಬಾ ಖಾಲಿಯಾಗಿರುತ್ತಿತ್ತು. You know, ಏನು ಗೊತ್ತಾ? I support my family in 10 years. 10 ವರ್ಷ ಇದ್ದಾಗಲೇ ನನ್ನ ಒಂದು ಕುಟುಂಬಕ್ಕೆ ನಾನು ಸಪೋರ್ಟ್ I ಮಾಡುತ್ತಿದ್ದೆ. was giving 10 rupees to my dad. ನನ್ನ ತಂದೆಗೆ ನಾನು 10 ರೂಪಾಯಿ ಕೊಡುತ್ತಿದ್ದೆ. Those days milk is very less. ಆ ದಿನಗಳಲ್ಲಿ ಹಾಲು ತುಂಬಾ ಕಡಿಮೆ. Hallelujah. Hallelujah. I used to give 20 rupees to my daddy when I am 10 years. ನಾನು 10 ವರ್ಷವಿದ್ದಾಗ ನಾನು 20 ರೂಪಾಯಿ ನಮ್ಮ ತಂದೆಗೆ ಕೊಡುತ್ತಿದ್ದೆ. My grandfather will say, fellow, you don't do business with your grandmother, go and do in outside, man. You're very little boy. ನಮ್ಮ ತಾತ ಹೇಳ್ತಿದ್ದರು, ನಿನ್ Show your ಬಿಸ್ನೆಸ್ talents outside. ನಿಮ್ಮ ಅಜ್ಜಿ ಹತ್ರ ಮನೆಯಲ್ಲಿರೋರಿಗೆ ನೀನು ಮಾಡಬೇಡ, ಆಚೆ ಹೊರಗೆ ಹೋಗಿ ಮಾಡು ಎಂಬುದಾಗಿ. I'm telling you, my dear ones, ಪ್ರಿಯರೇ, ನಾನು ನಿಮ್ಗೆ ಹೇಳುತ್ತಿದ್ದೇನೆ, there is many ways to bless parents, help parents. ಅನೇಕ ಒಂದು ಮಾರ್ಗಗಳಿದೆ ತಂದೆ ತಾಯಿಗೆ
ಒಂದು ಸಹಾಯ ಮಾಡುವುದಕ್ಕೆ ಮತ್ತು ಆಶೀರ್ವದಿಸುವುದಕ್ಕೆ. Don't become your parents your curse. ನಿಮ್ಮ ತಂದೆ ತಾಯಿಗಳಿಗೆ ನೀನು ಶಾಪವಾಗಿ ಮಾಡಬೇಡ. Become a blessing. ನಿಮ್ಮ ತಂದೆ ತಾಯಿಗೆ ನೀನು ಆಶೀರ್ವಾದ ಮಗನಾಗಿ ಇರು. You want to be blessing for your parents. ನಿಮ್ಮ ಒಂದು ಪೋಷಕರಿಗೆ ನೀನು ಆಶೀರ್ವಾದಕವಾಗಿರಬೇಕು. You want to say, because of my son I am proud. ನನ್ನ ಮಗನಿಂದ ನಾನು ತುಂಬಾ ಗರ್ವ ಪಡುತ್ತೇನೆ ಎಂಬುದಾಗಿ ಹೇಳಬೇಕು. My son, I don't want to tell anything. He knows every good things. He'll do good things. ನನ್ನ ಮಗನಿಗೆ ಏನು ಹೇಳುವ ಅವಶ್ಯಕತೆ ಇಲ್ಲ, ಆತನು ಎಲ್ಲ ಒಳ್ಳೆ ಕಾರ್ಯಗಳನ್ನೇ ಮಾಡುತ್ತಾನೆ. That is made them proud. ಅದೇ ಅವರನ್ನು ತುಂಬಾ ಗರ್ವವಾಗಿ ತರುತ್ತದೆ. I'm telling you why I'm telling this all today. Mrs. means many parents now also they are suffering a lot. ನಾನು ಯಾವುದಕ್ಕೆ ಇದನ್ನೆಲ್ಲ ಈ ಸಂದೇಶವನ್ನು ಇದನ್ನ ಹೇಳ್ತಿದ್ದೇನೆ ಅಂದರೆ, ಅನೇಕ ತಂದೆ ತಾಯಿಗಳು ತುಂಬಾ ಕಷ್ಟಪಡುತ್ತಿದ್ದಾರೆ. Many parents I saw still the 32, 36 sitting at home and eating. ಅನೇಕ ಒಂದು ಮಕ್ಕಳನ್ನು ನೋಡಿದ್ದೇನೆ, 36 ವರ್ಷ 37 ವರ್ಷ ಆಗಿದ್ದು ಇನ್ನೂ ಮನೆಯಲ್ಲಿ ಕುಳಿತುಕೊಂಡು ತಿನ್ನುತ್ತಿದ್ದಾರೆ. No helping for dad and mom. ತಂದೆ ತಾಯಿಗೆ ಯಾವ ಸಹಾಯನೂ ಮಾಡುತ್ತಿಲ್ಲ. I'm telling shame on your faces. ನಾನು ಹೇಳ್ತಿದ್ದೇನೆ, ನಿಮ್ಮ ಮುಖಗಳಿಗೆ ನಾಚಿಕೆ ಆಗಬೇಕು. Help your father and mother. ನಿಮ್ಮ ತಂದೆ ತಾಯಿಗೆ ಸಹಾಯ ಮಾಡು. Go out. ಹೊರಗೆ ಹೋಗಿ Do something for them. ಅವರಿಗೋಸ್ಕರ ಏನಾದರೂ ಮಾಡಿದೆ. Become a blessing to their family. ಅವರ ಕುಟುಂಬಕ್ಕೆ ನೀವು ಆಶೀರ್ವಾದವಾಗಿದೆ. Hallelujah. 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 All dear my parents, you want to pray every day for your children. ಎಲ್ಲ ಪೋಷಕರಿಗೆ ನಾನು ಹೇಳ್ತೇನೆ ಅಂದರೆ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. Going out you want to pray and send. Coming in you want to pray and take in. ಹೊರಗೆ ಹೋಗಬೇಕಾದ್ರೂ ನೀವು ಪ್ರಾರ್ಥನೆ ಮಾಡಿ ಕಳಿಸಬೇಕು. ಒಳಗೆ ಬಂದರೆ ನೀವು ಪ್ರಾರ್ಥನೆ ಮಾಡಿ ಅವರನ್ನು ಬರುವಿಕೆ ಮಾಡಬೇಕು. My uncle was like that. ನನ್ನ ಒಂದು ಅಂಕಲ್ ಆಗಿದ್ದರು. He was keep on praying for his son. Morning when he is going to school he pray. When he come from the school he pray. When he going to the shop he'll pray. When he coming from the shop he'll pray. That man keep on praying for him. ನಮ್ಮ ಅಂಕಲ್ ಅವರ ಮಗನಿಗೆ ಹೊರಗೆ ಅಂಗಡಿಗೆ ಹೋದ್ರು ಪ್ರಾರ್ಥನೆ ಮಾಡುತ್ತಾರೆ, ಮನೆ ಒಳಗೆ ಬಂದ್ರು ಪ್ರಾರ್ಥನೆ ಮಾಡಿರ್ತಾರೆ, ಎಲ್ಲಿಗೆ ಹೋದರೂ ಪ್ರಾರ್ಥನೆ ಮಾಡಿ ಕಳುಹಿಸುತ್ತಿರ್ತಾರೆ. I never heard he got accident. ಆತನಿಗೆ ಆಕ್ಸಿಡೆಂಟ್ ಆಯಿತು ಎಂಬ ಮಾತನ್ನೇ ನಾನು ಕೇಳಿಸಿಕೊಳ್ಳಲಿಲ್ಲ. Because all the time praying. This man heartful Jesus only. ಎಲ್ಲಾ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಇದ್ದರು. So that this man, his son's heartful Jesus only. No other thought. No hitting, no overtaking speed and anything. He was safe. ಮಗನ ಒಂದು ಹೃದಯದಲ್ಲಿ ಯಾವಾಗಲೂ ಯೇಸು ಸ್ವಾಮಿಯೇ ಇದ್ದರು. ಅದಕ್ಕೋಸ್ಕರನೇ ಆತನು ಯಾವಾಗ ಫಾಸ್ಟ್ ಆಗಿ ಹೋಗುವುದಿಲ್ಲ, ಎಲ್ಲ ಸರಿಯಾಗಿ ಸ್ಲೋ ಆಗಿ ಹೋಗುತ್ತಿದ್ದರು. I don't know who is in my son's heart. ನನಗೆ ಗೊತ್ತಿಲ್ಲ ನನ್ನ ಮಗನ ಹೃದಯದಲ್ಲಿ ಯಾರಿದ್ದಾರೆ ಎಂಬುದಾಗಿ. He fell down. ಆತನು ಬಿದ್ದು ಹೋದನು. But after falling down only I understood it is not right thing what I done. ಆತನು ಬಿದ್ದ ನಂತರನೇ ಆತನಿಗೆ ಗೊತ್ತಾಯಿತು ನಾನು ಮಾಡಿದ್ದು ಒಳ್ಳೆಯದಲ್ಲ ಕೆಟ್ಟದು ಎಂಬುದಾಗಿ. He realized that. ಆತನಿಗೆ ಒಂದು ಅರಿವು ಬಂದಿತ್ತು. God bless him. ದೇವರು ಅವನನ್ನು ಆಶೀರ್ವದಿಸಲಿ. This word for him. ಈ ವಾಕ್ಯ ಅವನಿಗೋಸ್ಕರ. If God be with you, who can be against you? ದೇವರು ನಿನ್ನ ಸಂಗಡವಿದ್ದರೆ ನಿನಗೆ ವಿರೋಧಿ ಯಾರು? Hallelujah. Hallelujah. All the children who have the parents, tell your children, if God be with you, who can be against you? You challenge them. ಎಲ್ಲಾ ಪೋಷಕರಿಗೆ ಹೇಳುವುದೇನೆಂದರೆ, ನಿಮ್ಮ ಮಕ್ಕಳಿಗೆ ನೀವು ಹೇಳಿರಿ, ದೇವರು ನಿನ್ನ ಸಂಗಡವಿದ್ದರೆ ನಿನಗೆ ವಿರೋಧಿ ಯಾರು ಎಂಬುದಾಗಿ. Hallelujah. Hallelujah. I'm rejoicing and closing this message today. It is for only family pack. ಸಂತೋಷದಿಂದ ಈ ಸಂದೇಶವನ್ನು ನಾನು ಮುಗಿಸುತ್ತಿದ್ದೇನೆ, ಕುಟುಂಬಕ್ಕೋಸ್ಕರ ಇದು. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let us pray for all the children. ಎಲ್ಲಾ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, Lord, if you are there with us, who can be against us? ಕರ್ತನೇ, ನೀವು ನಮ್ಮ ಸಂಗಡವಿದ್ದರೆ ನಮಗೆ ವಿರೋಧಿಯಾಗಿ ನಿಲ್ಲುವವನು ಯಾರು? It may bad habits, it may bad company, it may girlfriends, it may not attraction things, it may not dressing things, it may not vehicles, it may accidents, it may any bad things. Who can be against us? ಕೆಟ್ಟ ಅಭ್ಯಾಸಗಳಿರಬಹುದು, ಗರ್ಲ್ ಫ್ರೆಂಡ್ ಆಗಿರಬಹುದು, ಎಂತ ಕಾರ್ಯಗಳಾಗಿದ್ದರೂ ತಂದೆ ನಿಮಗೆ ವಿರೋಧಿಯಾಗಿ ನಿಲ್ಲುವವರು ಯಾರು? Nobody can stand against you, Lord. ನಿಮಗೆ ವಿರುದ್ಧವಾಗಿ ಯಾರಿಂದಲೂ ನಿಲ್ಲಲು ಸಾಧ್ಯವಿಲ್ಲ. So pronounce upon your children, if God in you, ನಿಮ್ಮ ಮಕ್ಕಳಿಗೆ ನೀವು ಅರಿಕೆ ಮಾಡಿರಿ, ದೇವರು ನಿನ್ನ ಸಂಗಡವಿದ್ದರೆ, if God in you, ದೇವರು ನಿನ್ನ ಸಂಗಡವಿದ್ದರೆ, who can stand before you? ನಿನಗೆ ವಿರುದ್ಧವಾಗಿ ನಿಲ್ಲುವವರು ಯಾರು? If God be with you, ದೇವರು ನಿನ್ನ ಸಂಗಡ ಇದ್ದರೆ, the all good things will come out. ಎಲ್ಲ ಒಳ್ಳೆ ಕಾರ್ಯಗಳು ಬರುತ್ತದೆ.
ಇರುತ್ತದೆ. Whatever the enemy plans is there, it will go away from him. ಶತ್ರುವಿನ ಒಂದು ಆಲೋಚನೆಗಳು ಯಾವುದೇ ಇದ್ದರೂ ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತದೆ. Bad will leave, good will come. ಕೆಟ್ಟದು ನಿನ್ನನ್ನು ಬಿಟ್ಟು ಹೋಗುತ್ತದೆ, ಒಳ್ಳೆಯದು ಬರುತ್ತದೆ. And good things all kept for his children, the Bible says. ಸತ್ಯವೇದ ಹೇಳುತ್ತದೆ, ಒಳ್ಳೆ ಕಾರ್ಯಗಳು ಆತನ ಮಕ್ಕಳಿಗೋಸ್ಕರ ಇಟ್ಟಿರುತ್ತಾರೆ. Hallelujah. Hallelujah. When you connect and turn to the Lord, he is going to bless you and bless you more and more. ಯಾವಾಗ ನೀನು ದೇವರಿಗೆ ಕನೆಕ್ಟ್ ಆಗಿ ಆತನ ಸಂಗಡ ನೀನು ತಿರುಗಿ ನೋಡುತ್ತೀಯೋ, ನಿನ್ನನ್ನು ದೇವರು ಆಶೀರ್ವಾದ ಮಾಡುತ್ತಾರೆ. May God bless you all the children. ದೇವರು ನಿಮ್ಮೆಲ್ಲ ಮಕ್ಕಳನ್ನು ಆಶೀರ್ವದಿಸಲಿ. I pray for all the parents. ಎಲ್ಲಾ ಪೋಷಕರನ್ನು Teach them and let them pray and let them also have family time and personal time with the Lord. ಅವರು ಸಹ ಪ್ರಾರ್ಥಿಸಲಿ, ಕುಟುಂಬ ಸಂಗಡ ಅವರು ಸಮಯವನ್ನು ಅವರು ಸಂಧಿಸಬೇಕು ಮತ್ತು ದೇವರ ಸಂಗಡ ಸಮಯವನ್ನು ಕಳೆಯಬೇಕು. Then tell them, if you are not reading Bible, we'll never put food. ನೀನು ಸತ್ಯವೇದವನ್ನು ಓದದೇ ಇದ್ದರೆ ನಾನು ನಿಮಗೆ ಆಹಾರವನ್ನು ಕೊಡುವುದಿಲ್ಲ ಎಂಬುದಾಗಿ ಹೇಳಿದೆ. If you are not praying, we'll never talk with you. ನೀನು ಪ್ರಾರ್ಥಿಸದೇ ಇದ್ದರೆ ನಿನ್ನ ಸಂಗಡ ಮಾತನಾಡುವುದಿಲ್ಲ. Put the conditions to your children. ಆ ಒಂದು ಕಂಡೀಷನ್ ನಿಮ್ಮ ಮಕ್ಕಳಿಗೆ ಹೇಳಿದೆ. Automatically they'll pray, they'll start to pray. ಅವರು ಆಟೋಮೆಟಿಕ್ ಆಗಿ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸುತ್ತಾರೆ. God's work will be done in 2026. ದೇವರ ಕಾರ್ಯಗಳು ಈ 2026 ಅಲ್ಲಿ ಅವರ ಜೀವನದಲ್ಲಿ ನಡೆಯುತ್ತದೆ. In Jesus' mighty name we pray. ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. ಆಮೆನ್. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Have a family blessed time. ಕುಟುಂಬದ ಒಂದು ಆಶೀರ್ವಾದ ಸಮಯವನ್ನು ಇರಲಿ. We'll see you next week. ಮುಂದಿನ ವಾರ ನಾವು ನೋಡಿಕೊಳ್ಳೋಣ.